Hello friends, this is again Dr. Venkatesh. I am here with the 10th session on company final accounts. I hope and I believe for the past 9 sessions you enjoyed learning company final accounts. You learned something out of my lectures, I believe. I sincerely hope that this session also would give you some information which would get stored in your hard disk. So now this is the 10th session, as I said earlier. So in this 10th session, I'll be solving 5 problems on company final accounts, which will come under section B for 6 marks. So again, what happens over here is I will give you the components. You have to bifurcate and classify the components. And we might have solved totally some 16 problems only for 6 marks, right? So therefore, it is very important for us to practice now. And all these problems, if you could able to practice, and if you keep listening to these lectures again and again, you might get some new ideas whenever you watch for the second time or the third time. So you keep watching, you can pause the videos, you can recall what has happened in the previous sessions by watching the videos again and again. So with this note, I will move on to the 10th session of this particular company final accounts. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ ಅಂತ. ಇದು ನಮ್ಮ 10ನೇ ಸೆಷನ್. ಈ 10ನೇ ಸೆಷನ್ ಅಲ್ಲಿ ನಾನು ಮತ್ತೆ 5 ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ 4 ಪ್ರಾಬ್ಲಮ್ ಬಂದು ಕಾಂಪೋನೆಂಟ್ಸ್ ಮೇಲಿದೆ. 5ನೇ ಪ್ರಾಬ್ಲಮ್ ಬಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮೇಲಿದೆ. ಈ 5ನೇ ಪ್ರಾಬ್ಲಮ್ ನ ನೀವು ವರ್ಕೌಟ್ ಮಾಡ್ಲಿಕ್ಕೆ ನಾನು ನಿಮ್ಗೆ ಬಿಟ್ಬಿಡ್ತಾ ಇದ್ದೀನಿ. 5th problem you have to work out, because the previous sessions I had worked out problems on profit and loss account. Profit and loss account prepare ಮಾಡೋದು. ಈ 5ನೇ ಪ್ರಾಬ್ಲಮ್ ನಿಮ್ಗೆ ಸೊಲ್ಯೂಷನ್ ಸಮೇತ ಕೊಟ್ಟಿದ್ದೀನಿ. ನೀವು ಟ್ರೈ ಮಾಡಿ, ವರ್ಕೌಟ್ ಮಾಡಿ. Right? So therefore, now we will move on to the first slide. So as I said earlier, in this section also, we would be discussing problems for 6 marks, which comes under section B. So as I promised in the previous session also, I would be working out only the exam problems. And as I promised, I'm working out the problem from May 2017. ಕಳೆದ ಸೆಷನ್ ಅಲ್ಲೂ ನಾನು ಹೇಳಿದ್ದೆ ಬರೀ ಎಕ್ಸಾಮ್ ಪ್ರಾಬ್ಲಮ್ಸ್ ಮಾಡೋಣ ಅಂತ. ಈ ಸೆಷನ್ ಅಲ್ಲಿ ಒಂದು 4 ಪ್ರಾಬ್ಲಮ್ ಇದೆ. 4 ಪ್ರಾಬ್ಲಮ್ ಕೂಡ ಎಕ್ಸಾಮ್ ಪ್ರಾಬ್ಲಮ್ಸ್. ಇದು ಮೇ 2017 ಅಲ್ಲಿ ಬಂದಿರತಕ್ಕಂತ ಒಂದು ಎಕ್ಸಾಮ್ ಪ್ರಾಬ್ಲಮ್. 6 ಮಾರ್ಕ್ಸ್ ಇದೆ ಇದು. ಸ್ಟೇಟ್ ದ ಹೆಡ್ಡಿಂಗ್ ಅಂಡರ್ ವಿಚ್ ದ ಫಾಲೋಯಿಂಗ್ ಐಟಮ್ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ ದ ಕಂಪನಿ: ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಪ್ರಪೋಸ್ ಡಿವಿಡೆಂಡ್ಸ್, ಕಾಲ್ಸ್ ಇನ್ ಅಡ್ವಾನ್ಸ್, ಪೇಟೆಂಟ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಲೋನ್ ಟು ಎಂಪ್ಲಾಯೀಸ್. ನೀವೇನಾದ್ರೂ ನಂದು ಹಿಂದಿನ ಸೆಷನ್ ನೋಡಿದ್ದೀರಾ ಅಂತಂದ್ರೆ, ಹಿಂದಿನ ಸೆಷನ್ ಅಲ್ಲಿ ಇವನ್ನೆಲ್ಲ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿ ಹೇಳಿದ್ದೆ. ಯಾವ್ಯಾವ್ದು ಎಲ್ಲೆಲ್ಲಿ ಬರುತ್ತೆ, ಯಾತಕ್ಕೋಸ್ಕರ ಬರುತ್ತೆ, ಪ್ರಪೋಸ್ ಡಿವಿಡೆಂಡ್ ಅಂದ್ರೆ ಏನು, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು, ಕಾಲ್ಸ್ ಇನ್ ಅಡ್ವಾನ್ಸ್ ಅಂದ್ರೆ ಏನು, ಪೇಟೆಂಟ್ಸ್ ಅಂದ್ರೆ ಏನು, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಲೋನ್ ಟು ಎಂಪ್ಲಾಯೀಸ್, ಇವೆಲ್ಲ ಸವಿಸ್ತಾರವಾಗಿ ನಾನು ಲಾಸ್ಟ್ ಕ್ಲಾಸ್ ಅಥವಾ ಲಾಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಅಂದ್ರೆ ಪೇಯ್ಡ್ ಇನ್ ಅಡ್ವಾನ್ಸ್, ಅಂದ್ರೆ ನಾನು ರೆಂಟ್ ಅಡ್ವಾನ್ಸ್ ಆಗಿ ಕೊಡ್ಬೋದು, ಸ್ಯಾಲರಿ ಅಡ್ವಾನ್ಸ್ ಆಗಿ ಕೊಡ್ಬೋದು, ಯಾವುದೇ ಎಕ್ಸ್ಪೆನ್ಸ್ ಬೇಕಾದ್ರೂ ಅಡ್ವಾನ್ಸ್ ಆಗಿ ಕೊಡ್ಬೋದು. ಇದನ್ನ ನಾವು ಎಲ್ಲಿ ತೋರಿಸ್ತೀವಿ ಅಂತ, ಮೇಲ್ಗಡೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಇದೆ, ಕೆಳಗಡೆ ಇದು ಇಟ್ ಇಸ್ ಶೋನ್ ಅಂಡರ್ ದ ಹೆಡ್ ಅದರ್ ಕರೆಂಟ್ ಅಸೆಟ್ಸ್. ಪ್ರಪೋಸ್ ಡಿವಿಡೆಂಡ್, ನಾನು ಆಗ್ಲೇ ಕಳೆದ ಸೆಷನ್ ಅಲ್ಲಿ ಹೇಳಿದಂಗೆ ಸ್ನೇಹಿತರೆ, ಒಂದ್ಸಾರಿ ಡಿವಿಡೆಂಡ್ ಏನಾದ್ರು ಪ್ರಪೋಸ್ ಆಗಿದೆ ಅಂದ್ರೆ 30 ದಿನದ ಒಳಗಡೆ ಕೊಟ್ಬಿಡ್ಬೇಕು. ಅದು 30 ದಿನದ ಒಳಗಡೆ ಕೊಟ್ಟಿರೋದ್ರಿಂದ, ಕೊಡ್ಬೇಕಾಗಿರೋದ್ರಿಂದ ಅದು ಶಾರ್ಟ್ ಟರ್ಮ್ ಲಯಬಿಲಿಟಿ ಆಗತ್ತೆ.
ಶಾರ್ಟ್ ಟರ್ಮ್ ಲಯಬಿಲಿಟಿ ಅಂದ್ರೆ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಕಾಲ್ಸ್ ಇನ್ ಅಡ್ವಾನ್ಸ್, ಇಟ್ ಈಸ್ ಆಡೆಡ್ ಟು ಶೇರ್ ಕ್ಯಾಪಿಟಲ್ ಅಂಡರ್ ದ ಶೇರ್ ಹೋಲ್ಡರ್ಸ್ ಫಂಡ್ಸ್. ನೆಕ್ಸ್ಟ್ ಪೇಟೆಂಟ್ಸ್. ಪೇಟೆಂಟ್ಸ್ ಅಂದ್ರೆ ಇನ್ವೆನ್ಷನ್ ಅಂತ ಇರುತ್ತೆ, ಇನ್ನೋವೇಷನ್ ಅಂತ ಇರುತ್ತೆ. ಟಿವಿ ಕಂಡಿಡಿದು ಇನ್ವೆನ್ಷನ್. LED ಟಿವಿ ಬಂದಿದೆ, LCD ಟಿವಿ ಬಂದಿದೆ, ಮೋಷನ್ ಟಿವಿ ಅಂತ ಬಂದಿದೆ. ಈಗ ಮೋಷನ್ ಟಿವಿ ಏನಾಗುತ್ತೆ ಅಂದ್ರೆ ನಿಮ್ದು ಹ್ಯಾಂಡ್ ಮೂವ್ಮೆಂಟ್ ನ ಅದು ಸೆನ್ಸ್ ಮಾಡುತ್ತೆ. ಇದನ್ನ ನಾವು ಇನ್ನೋವೇಷನ್ ಅಂತ ಕರೆಯೋದು. ಟಿವಿ ಫಸ್ಟ್ ಟೈಮ್ ಬಂದಿದ್ದು ಇನ್ವೆನ್ಷನ್. ಎನಿ ಅಪ್ಗ್ರೇಡೇಷನ್ ಆನ್ ಎನಿ ಕೈಂಡ್ ಆಫ್ ಇನ್ವೆನ್ಷನ್ ವಿ ಕಾಲ್ಡ್ ಆಸ್ ಇನ್ನೋವೇಷನ್. ಇನ್ವೆನ್ಷನ್ ಆಗ್ಲಿ ಇನ್ನೋವೇಷನ್ ಆಗ್ಲಿ ಅವ್ರೇನ್ ಮಾಡ್ತಾರೆ, ಪೇಟೆಂಟ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ರೈಟ್ ಅಂತ ಇಟ್ಕೊಂಡಿರ್ತಾರೆ. ಆ ಪೇಟೆಂಟ್ಸ್ ಎಲ್ಲಿ ಬರುತ್ತೆ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಕೆಳಗಡೆ ಬರುತ್ತೆ, ಇಂಟ್ಯಾಂಜಿಬಲ್ ಅಸೆಟ್ಸ್ ಕೆಳಗಡೆ ಬರುತ್ತೆ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಇದನ್ನ ಕೂಡ ನಾನು ಹೇಳಿದ್ದೀನಿ. ಇಟ್ ಇಸ್ ಶೋನ್ ಅಂಡರ್ ಇದು ಕರೆಂಟ್ ಅಸೆಟ್ಸ್ ಅಥವಾ ಶಾರ್ಟ್ ಟರ್ಮ್ ಅಸೆಟ್ಸ್. ಲೋನ್ ಟು ಎಂಪ್ಲಾಯೀಸ್ ಎಲ್ಲಿ ತೋರಿಸ್ತೀವಿ? ಇಟ್ ಇಸ್ ಶೋನ್ ಅಂಡರ್ ಶಾರ್ಟ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂಡರ್ ದ ಹೆಡ್ ಕರೆಂಟ್ ಅಸೆಟ್ಸ್. ಇದು ಬಂದು 6 ಮಾರ್ಕ್ಸ್. ಇನ್ನೊಂದ್ಸರಿ ನೋಡ್ಕೊಳ್ಳಿ. ನಾನು ಪ್ರಾಬ್ಲಮ್ ಕೂಡ ಪಾಸ್ ಮಾಡಿ, ನಾವು ಪಾಸ್ ಅಂದ್ರೆ ಒಂದು ನಿಮಿಷ ನಿಮ್ಗೋಸ್ಕರ ವೆಯ್ಟ್ ಮಾಡ್ತೀನಿ, ನೋಡ್ಕೊಳ್ಳಿ. ಮನಸ್ಸಿನಲ್ಲೇ ನೀವು ಲೆಕ್ಕಾಚಾರ ಮಾಡ್ಕೋಬೇಕು ಇದೆಲ್ಲಿ ಬರುತ್ತೆ ಅಂತ. ಮನಸ್ಸಿನಲ್ಲೇ ಲೆಕ್ಕಾಚಾರ ಮಾಡ್ಕೊಂಡ್ರೆ ಒಂದು 5-6 ಸಾರಿ ಒಂದೇ ಪ್ರಾಬ್ಲಮ್ ನೋಡೋ ಅಷ್ಟೊತ್ತಿಗೆ ನಿಮ್ಗೆ ಮನ್ಸಿಗೆ ಬಂದ್ಬಿಡುತ್ತೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇಲ್ಲಿ ಬರ್ಬೇಕು, ಕಾಲ್ಸ್ ಇನ್ ಅಡ್ವಾನ್ಸ್ ಅಲ್ಲಿ ಆಡ್ ಮಾಡ್ಬೇಕು, ಪೇಟೆಂಟ್ಸ್ ಅಂದ್ರೆ ಒಂದು ರೈಟ್, ಒಂದು ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್ ಕೆಳಗಡೆ ಬರಬೇಕು. ಇಂಟ್ಯಾಂಜಿಬಲ್ ಅಸೆಟ್ ಅಂದ್ರೆ ಕಣ್ಣಿಗೆ ಕಾಣಿಸ್ತಲ್ಲ. ಈಗ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷನರಿ ಎಲ್ಲ ಕಣ್ಣಿಗೆ ಕಾಣಿಸುತ್ತೆ, ಅದನ್ನ ಟ್ಯಾಂಜಿಬಲ್ ಅಸೆಟ್ ಅಂತ ಕರಿತೀವಿ. ಇಂಟ್ಯಾಂಜಿಬಲ್ ಅಂದ್ರೆ ಕಣ್ಣಿಗೆ ಕಾಣಿಸೋದು. ಪೇಟೆಂಟ್ ಅಂದ್ರೆ ಒಂದು ರೈಟ್, ಪೇಪರ್ ಮೇಲೆ ಪೇಟೆಂಟ್ಸ್ ಆಕ್ಟ್ ಪ್ರಕಾರ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಅದನ್ನ ನಾವು ಪೇಟೆಂಟ್ ರೈಟ್ಸ್ ಅಂತ ಕರಿತೀವಿ. ಇವಾಗ ಫಾರ್ಮುಲಾ ಒಂದಿರುತ್ತೆ, ಫಾರ್ಮುಲ್ ಆಗಿ ಒಂದು ಪೇಟೆಂಟ್ ರೈಟ್ ತಗೋಬಹುದು. ಇವಾಗ ಕೋವಿಡ್ ವ್ಯಾಕ್ಸಿನ್ ಬಂದಿದೆ, ಕೋವಿಡ್ ವ್ಯಾಕ್ಸಿನ್ ಬೇಕಾದ್ರೆ ಪೇಟೆಂಟ್ ರೈಟ್ಸ್ ತಗೋಬಹುದು. ಇವಾಗ ಕೋವಿಶೀಲ್ಡ್, ಕೋವ್ಯಾಕ್ಸಿನ್, ಫೈಸರ್ ಅಂತ ಬಂದಿದೆ, ಅವಕ್ಕೆಲ್ಲ ಪೇಟೆಂಟ್ ರೈಟ್ಸ್ ತಗೊಂಡಿರ್ತಾರೆ. ಅಕಸ್ಮಾತ್ ನಾವು ಅದೇ ತರ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂದ್ರೆ ಆ ಕಂಪನಿಯವರಿಗೆ ರಾಯಲ್ಟಿ ಕೊಟ್ಟು ನಾವು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾಗತ್ತೆ. ಆದ್ರಿಂದ ಪೇಟೆಂಟ್ ಆ ಕಂಪನಿಗೆ ಒಂದು ಅಸೆಟ್, ಅದು ಯಾಕೆಂದ್ರೆ ಕ್ಯಾಶ್ ಜನರೇಟ್ ಆಗುತ್ತೆ ಅದರಿಂದ. ಸೊ ನಾನೇನ್ ಹೇಳಿದ್ದೆ ನಿಮ್ಗೆ, ಎನಿಥಿಂಗ್ ವಿಚ್ ಜನರೇಟ್ಸ್ ಕ್ಯಾಶ್ ಇಸ್ ಅ ಫಿಕ್ಸ್ಡ್ ಅಸೆಟ್. ಇದು ಫಿಕ್ಸ್ಡ್ ಅಸೆಟ್ ಅಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ ಕಡೆ ಬರೀಬಹುದು. ಇಲ್ಲಾಂದ್ರೆ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗಿದೆ ಅಂತಂದ್ರೆ ಫಿಕ್ಸ್ಡ್ ಅಸೆಟ್ ಕೆಳಗಡೆ ಬರೀಬಹುದು, ಏನ್ ತೊಂದ್ರೆ ಏನಿಲ್ಲ. ಸೊ ಇಂಟ್ಯಾಂಜಿಬಲ್ ಅಸೆಟ್, ಟ್ಯಾಂಜಿಬಲ್ ಅಸೆಟ್ ಅಂತ ಬರುತ್ತೆ. ಇಲ್ಲಿ ಒಂದು ಪಾಸ್ ಮಾಡಿದೀನಿ, ನೋಡ್ಕೊಳ್ಳಿ ಸೊಲ್ಯೂಷನ್. ನೀವು ಪಾಸ್ ಮಾಡ್ಕೊಂಡು ಯಾವಾಗ ಬೇಕಾದ್ರೂ ನೋಡ್ಕೋಬಹುದು. ನೆಕ್ಸ್ಟ್ ಅಗೇನ್ May 2016 for 6 marks. State the heading under which the following items shown in the balance sheet of the company. ಮತ್ತೆ ಸ್ನೇಹಿತರೆ ನೀವು ಗಮನಿಸ್ತಾ ಇರ್ಬೋದು, ಮತ್ತೆ ಅದೇ ರಿಪೀಟ್ ಆಗ್ತಾ ಇದೆ. ಆದ್ರಿಂದ ನಾವೊಂದು 20-25 ಟ್ರಾನ್ಸಾಕ್ಷನ್ಸ್ ನೋಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ ನಮ್ಗೆ 6 ಮಾರ್ಕ್ಸ್ಗೂ ಹೆಲ್ಪ್ ಆಗುತ್ತೆ, 14 ಮಾರ್ಕ್ಸ್ಗೂ ಹೆಲ್ಪ್ ಆಗುತ್ತೆ. 6 ಮಾರ್ಕ್ಸ್ ಅಲ್ಲಿ ಏನಾಗುತ್ತೆ, ಒಂದು 7-8 ಟ್ರಾನ್ಸಾಕ್ಷನ್ಸ್ ಕೊಟ್ಟಿರ್ತಾರೆ. ಅದೇ ನಮ್ಮ 14 ಮಾರ್ಕ್ಸ್ ಏನ್ ಮಾಡ್ತಾರೆ, ಒಂದು 20 ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ. ಇದಕ್ಕೆಲ್ಲ ಬೆಲೆ ಕೊಟ್ಟಿರ್ತಾರೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 25,000, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ 5 lakhs, ಫಾರ್ಫಿಟೆಡ್ ಶೇರ್ ಕ್ಯಾಪಿಟಲ್ 50,000, ಗುಡ್ ವಿಲ್ 10 lakhs, ಬ್ಯಾಂಕ್ ಓವರ್ ಡ್ರಾಫ್ಟ್ 6 lakhs, ಪ್ರಾವಿಷನ್ ಫಾರ್ ಟ್ಯಾಕ್ಸ್ 1,75,000. ಈ ತರ ಅಮೌಂಟ್ ಕೊಟ್ಟಿರ್ತಾರೆ. ಆ ಅಮೌಂಟ್ ಸಮೇತ ನೀವು ಬರಿಬೇಕಾಗತ್ತೆ. ಎಲ್ಲಿ? ಬ್ಯಾಲೆನ್ಸ್ ಶೀಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಮೌಂಟ್ ಸಮೇತ. ನೆಕ್ಸ್ಟ್ ಏನ್ ಮಾಡಿರ್ತಾರೆ, ಒಂದ್ 4-5 ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಡಿಪ್ರಿಶಿಯೇಟ್ ಪ್ಲಾಂಟ್ ಅಂಡ್ ಮಿಷನರಿ ಬೈ 5%, ಅಪ್ರಿಶಿಯೇಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಬೈ 10%, ಅಂಡ್ ಕ್ರಿಯೇಟ್ ರಿಸರ್ವ್ ಅಟ್ ಏನೋ ಒಂದು ರೇಟ್ ಕೊಟ್ಟಿರ್ತಾರೆ 8%, 3% ಅಂತ. ಆಮೇಲೆ ಕ್ರೆಡಿಟಾರ್ಸ್ ವರ್ಲೋಡ್ ಡಿಸ್ಕೌಂಟ್ ಆಫ್ 4% ಆನ್ ಟೋಟಲ್ ವ್ಯಾಲ್ಯೂ, ಅಂದ್ರೆ ಕ್ರೆಡಿಟಾರ್ಸ್ ಅವರು ಡಿಸ್ಕೌಂಟ್ ಕೊಟ್ಟರು ನಮ್ಗೆ ಅಂತ. ಸೊ ಕ್ರಿಯೇಟ್ ಬ್ಯಾಡ್ ಡೆಟ್ ರಿಸರ್ವ್, ಈ ತರ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಆ ತರ ಅಡ್ಜಸ್ಟ್ಮೆಂಟ್ಸ್ ನ ನಾವು 14 ಮಾರ್ಕ್ಸ್ ಅಲ್ಲಿ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಬರೀ 6 ಮಾರ್ಕ್ಸ್ ಕೊಟ್ಟಿದ್ದಾರೆ. 2, 4, 6 ಐಟಮ್ ಇದೆ. 6 ಐಟಮ್ ಇದ್ರೆ ಬರೀ 6 ಮಾರ್ಕ್ಸ್. 6 ಕಾಂಪೋನೆಂಟ್ಸ್, 6 ಐಟಮ್ಸ್ ಅಂದ್ರೆ 6 ಕಾಂಪೋನೆಂಟ್ಸ್. ಫಸ್ಟ್ ಒನ್
ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಸೊಲ್ಯೂಷನ್ ಜೊತೆಲೆ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ನೋಡಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎಲ್ಲಿ ತೋರಿಸ್ತೀರಾ? ಮಿಸ್ಲೇನಿಯಸ್ ಅಸೆಟ್ಸ್ ಅಥವಾ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಲ್ಲಿ ನೋಡ್ತೀರಾ. ಅದರ್ ಕರೆಂಟ್ ಅಸೆಟ್ಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್, ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಥವಾ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್. ಇವನ್ನೆಲ್ಲ ಲಾಸ್ಟ್ ಸೆಷನ್ಸ್ ಅಲ್ಲಿ ಸವಿಸ್ತಾರವಾಗಿ ನಾನು ಹೇಳಿ ಮಾತಾಡಿದ್ದೀನಿ. Forfeited share capital, it is added to share capital under shareholders funds. ಇಷ್ಟು ಮಾತ್ರ ಬರೆದ್ರೆ ಸಾಕು. Goodwill, it is shown as an asset, otherwise it is shown as an intangible asset on the asset side of the balance sheet, or it is shown as an intangible asset on the fixed asset side of the balance sheet. ಈ ತರ ಬೇಕಾದ್ರೂ ಬರೀಬಹುದು. Next, bank overdraft, it is shown as short-term borrowings under current liabilities. ಅಷ್ಟೇ. ಬ್ಯಾಂಕ್ ಓವರ್ಡ್ರಾಫ್ಟ್ ಅಂದ್ರೆ ಓವರ್ಡ್ರಾಯಿಂಗ್ ಎಕ್ಸೆಸ್ ಮನಿ ಫ್ರಮ್ ದ ಬ್ಯಾಂಕ್ ಅಕೌಂಟ್. ಅದನ್ನ ನಾನು ಕಳೆದ ಕ್ಲಾಸ್ ಅಲ್ಲಿ ಹೇಳಿದಂಗೆ 30 ರಿಂದ 45 ದಿವಸದಲ್ಲಿ ವಾಪಸ್ ಕೊಟ್ಬಿಡ್ಬೇಕು. ಎನಿಥಿಂಗ್ ವಿಚ್ ಯು ಆರ್ ರೀಪೇಯಿಂಗ್ ವಿತ್ ಇನ್ ಪೀರಿಯಡ್ ಆಫ್ 30 to 45 days ಆರ್ ಬಿಫೋರ್ 3 months ಆರ್ ಬಿಫೋರ್ 1 year ವಿ ಕಾಲ್ಡ್ ಆಸ್ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅಥವಾ ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೀವಿ. ನೆಕ್ಸ್ಟ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಇಟ್ ಇಸ್ ಶೋನ್ ಅಂಡರ್ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಅಂಡರ್ ದ ಹೆಡ್ ಕರೆಂಟ್ ಲಯಬಿಲಿಟೀಸ್. Next, I will pause for a minute. You have to make a note of all this. I'll pause for a minute. ನೀವು ಬೇಕಾದ್ರೆ ಪಾಸ್ ಮಾಡ್ಕೋಬಹುದು, ಎಲ್ಲಿ ಬೇಕಾದ್ರೂ ಪಾಸ್ ಮಾಡಿ. ಆ ನಂತರ ಕ್ಲಿಕ್ ಮಾಡಿದೀರಾ ಅಂದ್ರೆ ಮೂವ್ ಆಗುತ್ತೆ. ನೀವು ಪ್ರಾಬ್ಲಮ್ ನೋಡುವಾಗ ಬೇಕಾದ್ರೆ ಪಾಸ್ ಮಾಡ್ಕೊಳ್ಳಿ, ಅಥವಾ ನೀವು ಆನ್ಸರ್ ನೋಡ್ಬೇಕಾದ್ರೂ ಪಾಸ್ ಮಾಡ್ಕೋಬಹುದು. Next one. So this is again a next problem. I have not mentioned the year, and again it is taken from the exam problem only. Name the major heads under which the following items will be presented in the balance sheet of the company. Loose tools, uncalled liability and partly paid up shares, debenture redemption reserve, mastheads and publishing titles, patrons, ಪಬ್ಲಿಕ್ ಡೆಪಾಸಿಟ್ಸ್. ಇಲ್ಲಿ ನೋಡಿ ಸ್ನೇಹಿತರೆ, ಏನಾಗಿದೆ ಅಂದ್ರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಐಟಮ್ಸ್ ಬಂದಿದೆ. ಯಾವ ತರ ಡಿಫ್ರೆಂಟ್ ಐಟಮ್ಸ್? ಲೂಸ್ ಟೂಲ್ಸ್ ಅಂತ ಇರುತ್ತೆ. ಲೂಸ್ ಟೂಲ್ಸ್ ಅಂದ್ರೆ ಇವಾಗ ಸ್ಪ್ಯಾನರ್ ಇರುತ್ತೆ, ಒಂದು ಸ್ಕ್ರೂ ಡ್ರೈವರ್ ಇರುತ್ತೆ, ಅಥವಾ ಒಂದು ಏನೋ ಒಂದು ದೊಡ್ಡ ಕಂಪನಿ ಇರುತ್ತೆ ಅನ್ಕೊಳ್ಳಿ. ಆ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿರುತ್ತೆ, ಸಪೋಸ್ ಟಾಟಾ ಮೋಟಾರ್ಸ್ ಅಥವಾ ಟೊಯೋಟೋ ಅನ್ಕೊಳ್ಳಿ, ಅಲ್ಲಿ ಲೂಸ್ ಟೂಲ್ಸ್ ಬೇಕಾದಷ್ಟು ಯೂಸ್ ಮಾಡ್ತಾರೆ. ಅದು ಎನಿ ಮೆಕ್ಯಾನಿಕಲ್ ಟೂಲ್ಸ್ ವಿ ಕಾಲ್ ಆಸ್ ಲೂಸ್ ಟೂಲ್ಸ್. ಈ ಮೆಕ್ಯಾನಿಕಲ್ ಟೂಲ್ಸ್ ನ ಎಲ್ಲಿ ಹಾಕೋದು? ಮೆಕ್ಯಾನಿಕಲ್ ಟೂಲ್ಸ್ ಅಂದ್ರೆ ಈ ಸ್ಕ್ರೂ ಡ್ರೈವರ್ ಆಗಿರ್ಬೋದು, ಸ್ಪ್ಯಾನರ್ ಆಗಿರ್ಬೋದು, ದೊಡ್ಡ ದೊಡ್ಡ ಸ್ಪ್ಯಾನರ್ಸ್ ಎಲ್ಲ ಇರುತ್ತೆ, ದೊಡ್ಡ ದೊಡ್ಡ ಸ್ಕ್ರೂ ಡ್ರೈವರ್ಸ್ ಎಲ್ಲ ಇರುತ್ತೆ, ದೊಡ್ಡ ದೊಡ್ಡ ಮಿಷಿನ್ ತೆಗಿತಕ್ಕಂತ ಟೂಲ್ಸ್ ಎಲ್ಲ ಇರುತ್ತೆ. ಅದನ್ನ ಎಲ್ಲಿ ಹಾಕ್ತೀರಾ? ಅನ್ಕಾಲ್ಡ್ ಲಯಬಿಲಿಟಿ ಆನ್ ಪಾರ್ಟ್ಲಿ ಪೇಡ್ ಶೇರ್ಸ್ ಎಲ್ಲಿ ಹಾಕ್ಬೇಕು? ಡಿಬೆಂಚರ್ ರಿಡೆಂಪ್ಷನ್ ರಿಸರ್ವ್. ಡಿಬೆಂಚರ್ಸ್ ಅಂದ್ರೆ ನಿಮ್ಗೆ ಗೊತ್ತು, ಸಾಲ ಪತ್ರಗಳು. ರಿಡೆಂಪ್ಷನ್ ಅಂದ್ರೆ ರೀಪೇಮೆಂಟ್. ರೀಪೇಮೆಂಟ್ ಅಂದ್ರೆ ತಿರುಗಿಸಿ ವಾಪಸ್ ಕೊಟ್ಬಿಡ್ಬೇಕು. ಯಾರು ಕೊಡ್ಬೇಕು? ಡಿಬೆಂಚರ್ ಹೋಲ್ಡರ್ಸ್ಗೆ ವಾಪಸ್ ಕೊಡ್ಬೇಕು. ಎಷ್ಟು ವರ್ಷದಲ್ಲಿ ಕೊಡ್ತೀರಾ? 3 ರಿಂದ 15 ವರ್ಷದೊಳಗಡೆ ಅವ್ರಿಗೆ ವಾಪಸ್ ಕೊಟ್ಬಿಡ್ತೀರಾ. ಆ ಕೊಡುವಾಗ ನೀವೇನ್ ಮಾಡ್ತೀರಾ? ಒಂದು ರಿಸರ್ವ್ ಮಾಡ್ತೀರಾ. ಆ ರಿಸರ್ವ್ ನ ಡಿಬೆಂಚರ್ ರಿಡೆಂಪ್ಷನ್ ರಿಸರ್ವ್ ಅಂತ ಕರಿತೀವಿ. ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಲ್ಲ ಹಾಕ್ಬೇಕು. ನೆಕ್ಸ್ಟ್, ಪಬ್ಲಿಷಿಂಗ್ ಟೈಟಲ್ಸ್ ಅಂತ, ಕಾಪಿ ರೈಟ್ಸ್ ಅಂತ ಕರಿತೀವಿ ನಾವು ಇದನ್ನ. ಆ ಕಾಪಿ ರೈಟ್ಸ್ ನ ಎಲ್ಲ ಹಾಕ್ಬೇಕು. ನೆಕ್ಸ್ಟ್, ಪ್ಯಾಟ್ರನ್ಸ್, ಪೇಟೆಂಟ್ಸ್ ಅಂಡ್ ಪ್ಯಾಟ್ರನ್ಸ್ ಅಂತ ಕರಿತೀವಿ. ಅದನ್ನ ಎಲ್ಲಿ ಹಾಕ್ಬೇಕು? ಪಬ್ಲಿಕ್ ಡೆಪಾಸಿಟ್ಸ್ ಎಲ್ಲಿ ಬರಬೇಕು? ಪಬ್ಲಿಕ್ ಡೆಪಾಸಿಟ್ಸ್ ಅಂದ್ರೆ ಪಬ್ಲಿಕ್ ಹತ್ರ ನಾವು ಡೆಪಾಸಿಟ್ಸ್ ನ ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀವಿ. ಸಹಾರಾ ಇಂಡಿಯಾ ಅಂತ ಒಂದು ಕಂಪನಿ ಇದೆ. ಸೊ ದೇ ಆರ್ ವೆಲ್ ನೋನ್ ಫಾರ್ ಅಕ್ಸೆಪ್ಟಿಂಗ್ ಪಬ್ಲಿಕ್ ಡೆಪಾಸಿಟ್ಸ್. ಅವರು ಸಹಾರಾ ಇಂಡಿಯಾ ಚೇರ್ಮನ್ ಒಬ್ರು ಇದ್ದಾರೆ, ಸುಬ್ರತೋ ರಾಯ್ ಅಂತ. ಪಬ್ಲಿಕ್ ಡೆಪಾಸಿಟ್ಸ್ ನ ಮಿಸ್ಯೂಸ್ ಮಾಡ್ಕೊಂಡು ಅವ್ರಿಗೆ ಜೈಲ್ ಅಲ್ಲಿ ಕಳಿಬೇಕಾಗ ಬರ್ತಾ ಇದೆ ಅವ್ರ ದಿನಗಳನ್ನ. ಸೊ ನೌ ಹಿ ಇಸ್ ಇನ್ ಜೈಲ್ ಬಿಕಾಸ್ ಆಫ್ ಮಿಸ್ಯೂಸಿಂಗ್ ದ ಪಬ್ಲಿಕ್ ಡೆಪಾಸಿಟ್ಸ್. ಸೊ ವಿತ್ ದಿಸ್ ನೋಟ್ ಐ ವುಡ್ ಲೈಕ್ ಟು ಗೆಟ್ ಇನ್ ಟು ದ ಆನ್ಸರ್ ಪಾರ್ಟ್. ನಾನು ಅವಾಗ್ಲೇ ಹೇಳ್ದಂಗೆ ಲೂಸ್ ಟೂಲ್ಸ್ ಎಲ್ಲ ಹಾಕೋಬಹುದು. ಒಂದ್ ಸ್ವಲ್ಪ ಗಮನ ಇಟ್ಟು ಕೇಳಿದ್ರ, ಲೂಸ್ ಟೂಲ್ಸ್ ಅಂದ್ರೆ ಏನು? ಮೆಕ್ಯಾನಿಕಲ್ ಟೂಲ್ಸ್, ಸ್ಕ್ರೂ ಡ್ರೈವರ್ ಆಗಿರ್ಬೋದು ದೊಡ್ಡದು, ಅಥವಾ ಸ್ಪ್ಯಾನರ್ಸ್, ದೊಡ್ಡ ದೊಡ್ಡ ಮೆಷಿನ್ ಟೂಲ್ಸ್ ಆಗಿರ್ಬೋದು, ಅವನ್ನೆಲ್ಲ
ನಾವು ಅಸೆಟ್ ಕಡೆನೆ ಹಾಕ್ಬೇಕು. ಇನ್ವೆಂಟ್ರೀಸ್ ಅಂದ್ರೆ ಸ್ಟಾಕ್ ಕೆಳಗಡೆ ಹಾಕ್ತಿವಿ. ಅನ್ಕಾಲ್ಡ್ ಲೈಬಿಲಿಟಿ ಅಂಡ್ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್, ಶೇರ್ ಕ್ಯಾಪಿಟಲ್ ಕೆಳಗಡೆ ಹಾಕ್ತಿವಿ. ಡಿಬೆಂಚರ್ ರಿಡೆಂಪ್ಷನ್ ರಿಸರ್ವ್ ಕೆಳಗಡೆ ಹಾಕ್ತಿವಿ. ನಾನು ಆವಾಗ್ಲೇ ಹೇಳಿದೆ ಪಬ್ಲಿಷಿಂಗ್ ಟೈಟಲ್ಸ್ ಅಂತ ಇಂಟ್ಯಾಂಜಿಬಲ್ ಅಸೆಟ್ ಕೆಳಗಡೆ ಹಾಕ್ತಿವಿ, ಅದು ಕಾಪಿ ರೈಟ್ಸ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಕೆಳಗಡೆನೆ ಬರುತ್ತೆ. ಪೇಟೆಂಟ್ಸ್ ಅಂಡ್ ಪ್ಯಾಟ್ರನ್ಸ್ ಅಂತ ಹೇಳ್ತೀವಿ. ಪ್ಯಾಟ್ರನ್ಸ್ ಅಂದ್ರೆ ಸಪೋಸ್ ಆಡಿದು ಒಂದು ಸಿಂಬಲ್ ಇರುತ್ತೆ ಅನ್ಕೊಳ್ಳಿ, ಅದು ಕಾಪಿ ರೈಟ್ ಆಗಿರುತ್ತೆ. ಅಥವಾ BMW ಅದು ಪ್ಯಾಟ್ರನ್ಸ್ ಇರುತ್ತೆ, ಅದೇ ಸಿಂಬಲ್ ಯಾವುದೇ BMW ಅದೇ ತರ ಬರೀತಾರ BMW ಅಂತ. ಆ BMW ಅದೇ ತರ ಬರಿಬಾರ್ದು, ಬೇರೆ ಯಾರು ಬರೆಯೋದಿಲ್ಲ, ಯಾಕೆಂದ್ರೆ ಅದು ಕಾಪಿ ರೈಟ್ ಆಗಿರುತ್ತೆ. ಪೇಟೆಂಟ್ಸ್ ಮತ್ತು ಕಾಪಿ ರೈಟ್ಸ್, ಪ್ಯಾಟ್ರನ್ಸ್ ಕೂಡ ಕಾಪಿ ರೈಟ್ ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನ ಇಂಟ್ಯಾಂಜಿಬಲ್ ಅಸೆಟ್ ಕಡೆ ಬರೆದು ಅಂಡರ್ ಫಿಕ್ಸ್ಡ್ ಅಸೆಟ್. ಮತ್ತೆ ನೀವೇನ್ ಮಾಡ್ಬೋದು, ಈ ಪಬ್ಲಿಷಿಂಗ್ ಟೈಟಲ್ಸ್, ಸಪೋಸ್ ನಾನೊಂದು ಟೆಕ್ಸ್ಟ್ ಬುಕ್ ಬರೆದ್ರೆ, ಕಾರ್ಪೊರೇಟ್ ಅಕೌಂಟಿಂಗ್ ಮೇಲೆ ನಾವು ಒಂದು ಟೆಕ್ಸ್ಟ್ ಬುಕ್ ಬರೆದ್ರೆ ಅದನ್ನ ಯಾರೋ ಒಬ್ರು ಪಬ್ಲಿಷ್ ಮಾಡಿದ್ರೆ ಅದು ಕಾಪಿ ರೈಟ್ ಆಗಿರುತ್ತೆ. ಅದ್ರಲ್ಲಿರ್ತಕ್ಕಂಥ ಮೆಟೀರಿಯಲ್ ನ ಬೇರೆ ಯಾರು ರೀಪಬ್ಲಿಷ್ ಮಾಡೋಂಗಿರಲ್ಲ. ರೀಪಬ್ಲಿಷ್ ಮಾಡಿದ್ರೆ ಪೀನಲೈಸ್ ಮಾಡ್ತಾರೆ. ಪೀನಲೈಸ್ ಅಂದ್ರೆ ಪೆನಾಲ್ಟಿ ಕಟ್ಬೇಕಾಗತ್ತೆ. ಅದ್ರಿಂದ ಅದು ಕೂಡ ಪಬ್ಲಿಷಿಂಗ್ ಟೈಟಲ್ ಕೂಡ ಒಂದು ಇಂಟ್ಯಾಂಜಿಬಲ್ ಅಸೆಟ್. ಪಬ್ಲಿಕ್ ಡೆಪಾಸಿಟ್ಸ್, ಲಾಂಗ್ ಟರ್ಮ್ ಬಾರೋಯಿಂಗ್ ಕೆಳಗಡೆ ಬರುತ್ತೆ. ಇನ್ನೊಂದ್ಸರಿ ನೋಡ್ಕೊಬಿಡಿ ಸ್ನೇಹಿತರೆ, ನೀವು ಇದು ಪ್ರಾಬ್ಲಮ್ ಮತ್ತೆ ಇದು ಸೊಲ್ಯೂಷನ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದೀನಿ. ಕಳೆದ 3 ಸೆಷನ್ ಅಲ್ಲಿ ಕೂಡ ನಾವು ಇದನ್ನೇ ಮಾಡ್ತಾ ಇರೋದು. ನೆಕ್ಸ್ಟ್ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಸ್ವಲ್ಪ ಐಟಮ್ಸ್ ಚೇಂಜ್ ಆಗಿದೆ ನೋಡಿ. 2 ಸೆಷನ್ 2 ಪ್ರಾಬ್ಲಮ್, ಮೇಲ್ಗಡೆ 2 ಪ್ರಾಬ್ಲಮ್ ಚೇಂಜ್, ಇದರಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ನೇಮ್ ದ ಮೇಜರ್ ಹೆಡ್ಸ್ ಅಂಡರ್ ವಿಚ್. ಇದರಿಂದ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಕವರ್ ಆಗಿದೆ ನಿಮ್ 6 ಮಾರ್ಕ್ಸ್. ನೀವು ಯೋಚನೆ ಮಾಡೋ ಅಷ್ಟೇ ಇಲ್ಲ. ಈ 3 ಸ್ಲೈಡ್ ಅಥವಾ ಈ ಸೆಷನ್, ಪ್ರೀವಿಯಸ್ ಸೆಷನ್, ಆದ್ರೆ 2 ಸೆಷನ್ ನೀವೇನ ಕರೆಕ್ಟ್ ಆಗಿ ಫಾಲೋ ಮಾಡಿದೀರಾ ಅಂತಂದ್ರೆ ಐ ಆಮ್ 100% sure you can bag 6 marks without any hesitation or without any problem. So name the major heads under which the following items will be presented in the balance sheet of a company. Mining rights, work in progress, securities premium. ಸೆಕ್ಯೂರಿಟಿ ಪ್ರೀಮಿಯಂ ಅಂದ್ರೆ ಶೇರ್ ಪ್ರೀಮಿಯಂ ಎಲ್ಲ ಎರಡು ಒಂದೇ. ಸೆಕ್ಯೂರಿಟಿ ಅಂದ್ರೆ ಶೇರ್ ನ ಒಂದು ಸೆಕ್ಯೂರಿಟಿ ಅಂತ ಕರಿತೀವಿ. ಲೈವ್ ಸ್ಟಾಕ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ವಿ. ಆಮೇಲೆ ಅನ್ಕ್ಲೈಮ್ ಡಿವಿಡೆಂಡ್, ಇದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಆಮೇಲೆ DDT ಅಂತ ಕರಿತೀವಿ, ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅಂತ ಕರಿತೀವಿ ನಾವು. ಅದನ್ನ ಎಲ್ಲ ಹಾಕ್ಬೇಕಾಗತ್ತೆ ಅಂತ. ಇದ್ರಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಇವಾಗ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕರಿತೀವಿ. ಸಪೋಸ್ ಈ ವಿಡಿಯೋ ಗಮನಿಸಿದ್ರೆ ನಾನೊಂದು ಪೆನ್ ಕೈನಲ್ಲಿ ಇಟ್ಕೊಂಡಿದ್ದೀನಿ. ಈ ಪೆನ್ನು ಕ್ಯಾಪ್ ಸಮೇತ ಇದೆ. ಸಪೋಸ್ ನಾನು ಈ ಕ್ಯಾಪ್ ತೆಗೆದು ಬಿಡ್ತೀನಿ ಅನ್ಕೊಳ್ಳಿ, ಇದನ್ನ ಏನಂತ ಕರಿತೀರಿ ನೀವು? ಇದನ್ನ ಪೆನ್ ಅಂತಲೇ ಕರೆಯೋದು. ಈ ಕ್ಯಾಪ್ ಹಾಕ್ತೀನಿ ನಾನು, ಇವಾಗ ಏನಂತ ಕರಿತೀರಾ? ಇದನ್ನ ಪೆನ್ ಅಂತಲೇ ಕರಿತೀರಾ. ಆದ್ರೆ ನಾನು ಏನ್ ಕರಿತೀನಿ ಗೊತ್ತಾ? ದಿಸ್ ಇಸ್ ಫಾರ್ ಮೀ ಪೆನ್ ವಿತ್ ಕ್ಯಾಪ್. ಪೆನ್ ವಿತೌಟ್ ಕ್ಯಾಪ್ ಈಸ್ work in progress. Pen with cap is finished stock. ಅರ್ಥ ಆಗ್ತಾ ಇದೆ ನಿಮ್ಗೆ? ಫಿನಿಶ್ ಸ್ಟಾಕ್ ಅಂದ್ರೆ ಇದು ರೆಡಿ ಫಾರ್ ಸೇಲ್, ಇದನ್ನ ಸೇಲ್ ಮಾಡ್ಬಿಡ್ಬೋದು. ಸೊ ಇದು ವರ್ಕ್ ಇನ್ ಪ್ರೋಗ್ರೆಸ್ ಯಾವಾಗ ಆಗುತ್ತೆ? ಕ್ಯಾಪ್ ಇಲ್ದೆ ಹೋದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಆಗುತ್ತೆ. ಇದನ್ನೇ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ತೀವಿ. ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ಸೆಮಿ ಫಿನಿಶ್ಡ್ ಗುಡ್. ಮತ್ತೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಂದ್ರೆ ಶೇರ್ ಪ್ರೀಮಿಯಂ. ಮತ್ತೆ ಲೈವ್ ಸ್ಟಾಕ್ ಅಂದ್ರೆ ಎಲ್ಲ ಬದುಕಿರ್ತಕ್ಕಂಥ ಸ್ಟಾಕ್ ನ ಲೈವ್ ಸ್ಟಾಕ್ ಅಂತ ಕರಿತೀವಿ, ಬದುಕಿರ್ತಕ್ಕಂಥ ಸ್ಟಾಕ್. ನೆಕ್ಸ್ಟ್ ಅನ್ಕ್ಲೈಮ್ ಡಿವಿಡೆಂಡ್. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಸಪೋಸ್ ನಾನು ಒಂದು ಕಂಪನಿಲಿ ಇನ್ವೆಸ್ಟ್ ಮಾಡಿದ್ದೀನಿ, ITC ಅಂತ. ITC ಕಂಪನಿಲಿ ಇನ್ವೆಸ್ಟ್ ಮಾಡಿದ್ದೀನಿ. ನನ್ನ ಅಕೌಂಟ್ ಬ್ಯಾಂಕ್ ಆಫ್ ಬರೋಡಾಲ್ ಇದೆ. ಈ ಬ್ಯಾಂಕ್ ಆಫ್ ಬರೋಡಾ ಏನಾಯ್ತು? ಬ್ಯಾಂಕ್ ಆಫ್ ಬರೋಡಾ, ವಿಜಯ ಬ್ಯಾಂಕ್ ಎಲ್ಲ ಮರ್ಜ್ ಆಯ್ತು. ಈ ITC ಅವರು ನನಗೆ ಡಿವಿಡೆಂಡ್ ಕಳಿಸಿದ್ರು. ಈ ಮರ್ಜ್ ಆಗಿರೋದ್ರಿಂದ ವಿಜಯ ಬ್ಯಾಂಕ್ ಜೊತೆ ಮರ್ಜ್ ಆಗಾಯ್ತು ಬ್ಯಾಂಕ್ ಆಫ್ ಬರೋಡಾ. ಸ್ವಲ್ಪ ಅಕೌಂಟ್ ಅಲ್ಲಿ ಡೀಟೇಲ್ಸ್ ಮಿಸ್ ಆಯ್ತು. ಏನಾಯ್ತು? ಮರ್ಜಿಂಗ್ ಪ್ರೋಸೆಸ್ ಅಲ್ಲಿ ಅವ್ರು ಏನ್ ಮಾಡಿದ್ರು, ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗ್ಲಿಲ್ಲ. ಏನೋ ITC ಡಿವಿಡೆಂಡ್ ಅದು ವಾಪಸ್ ಹೊಟ್ಟಾಯ್ತು ಕಂಪನಿಗೆ.
ಮತ್ತೆ ಕಂಪ್ನಿಯವ್ರು ನನ್ಗೊಂದು ಮೇಲ್ ಬರೆದ್ರು, ಏನಂತ, ನಿಮ್ದು ಈ ತರ ವಾಪಸ್ ಬಂದಿದೆ. ನಾನು ವಾಪಸ್ ಮೇಲ್ ಬರ್ದೆ, ಈ ತರ ನಂದು ಬ್ಯಾಂಕ್ ಆಫ್ ಬರೋಡಾ ವಿಜಯ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ, ಅದರಿಂದ ನಂದು ಅನ್ಕ್ಲೈಮ್ ಆಗಿದೆ. ದಯವಿಟ್ಟು ನನಗೆ ಮತ್ತೆ ಬ್ಯಾಂಕ್ ಆಫ್ ಬರೋಡಾ ಅವ್ರಿಗೆ ನಾನೊಂದು ರಿಕ್ವೆಸ್ಟ್ ಕೊಟ್ಟೆ, ಈ ತರ ಒಂದು ಡಿವಿಡೆಂಡ್ ಬರುತ್ತೆ, ದಯವಿಟ್ಟು ಅದನ್ನ ಪ್ರೋಸೆಸ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಕೊಟ್ಟೆ. ಅವಾಗ ಬ್ಯಾಂಕ್ ಆಫ್ ಬರೋಡಾ ಪ್ರೋಸೆಸ್ ಮಾಡೋದು. ಅನ್ಕ್ಲೈಮ್ ಡಿವಿಡೆಂಡ್ ಏನಾಯ್ತು, ಕ್ಲೈಮ್ ಡಿವಿಡೆಂಡ್ ಆಯ್ತು. ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು ನನಗೆ. ಸೊ ಅನ್ಕ್ಲೈಮ್ ಡಿವಿಡೆಂಡ್ ಆಗಿದ್ರೆ ITC ಅವರು ಎಲ್ಲಿ ಬರೀತಾರೆ, ರೈಟಾ? ಅನ್ಕ್ಲೈಮ್ ಡಿವಿಡೆಂಡ್ ಇಸ್ ಅ ಲಯಬಿಲಿಟಿ ಆನ್ ಪಾರ್ಟ್ ಆಫ್ ದ ಲಯಬಿಲಿಟಿ ಅಂದ್ರೆ ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕಂಪನಿ ಟು ಪೇ ದ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್. ಕರೆಕ್ಟಾ? ಇಲ್ಲೇನಾಯ್ತು, ಕನ್ಫ್ಯೂಸ್ ಆಯ್ತು. ನಂದೇ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದ ನನಗೆ. ITC ಕಂಪನಿದು ಬ್ಯಾಂಕ್ ಆಫ್ ಬರೋಡಾದಿಂದ ಈ ತರ ಒಂದು ಸಣ್ಣ ಇದನ್ನು ತಪ್ಪು ಅಂತ ಹೇಳಕ್ಕೆ ಆಗಲ್ಲ, ಯಾಕೆಂದ್ರೆ ಅದು ಮರ್ಜ್ ಆದಾಗ ಮರ್ಜಿಂಗ್ ಪ್ರೋಸೆಸ್ ಅಲ್ಲಿ ಅವ್ರು ನಂದು ಅಕೌಂಟ್ಗೆ ಕಳ್ಸಿದ್ದಾರೆ, ಅದು ಬೌನ್ಸ್ ಬ್ಯಾಕ್ ಆಗಿ ವಾಪಸ್ ಹೊಟ್ಟೋಗಿದೆ ಕಂಪನಿಗೆ, ಎಲ್ಲಿಗೆ ಅಕೌಂಟ್ ಸಿಗ್ತಾ ಇಲ್ಲ ಅಂತ. ಇದೊಂಥರ ಹಾಗೆ ಆಗ್ತಾ ಇದೆ ಈಗಿನ ಸಮಯದಲ್ಲಿ, ಎಲ್ಲ ಹಾಗೆ ಆಗುತ್ತೆ. ಸೊ ಅಡ್ರೆಸ್ ಚೇಂಜ್ ಆಗಿರುತ್ತೆ, ಕೆಲವರು ಅಕೌಂಟ್ ನ ಆಪರೇಟೇ ಮಾಡ್ತಾ ಇರಲ್ಲ, ಅಕೌಂಟ್ ನ ಆಪರೇಟ್ ಮಾಡ್ಲಿಲ್ಲ ಅಂದ್ರೆ ಅಕೌಂಟ್ ಇನ್ಆಕ್ಟಿವ್ ಆಗಿರುತ್ತೆ. ಆ ತರ ಸಮಯದಲ್ಲೆಲ್ಲ ಏನಾಗುತ್ತೆ, ವಾಪಸ್ ಹೊಟ್ಟೋಗುತ್ತೆ, ಏನೋ ಬಂದಿರತಕ್ಕಂತ ಒಂದು ಡಿವಿಡೆಂಡ್ ಕಂಪನಿಗೆ ವಾಪಸ್ ಹೊಟ್ಟೋಗುತ್ತೆ. ಕಂಪನಿಗೆ ವಾಪಸ್ ಹೋದ್ರೆ ಅದನ್ನ ಅನ್ಕ್ಲೈಮ್ ಡಿವಿಡೆಂಡ್ ಅಂತ ಕರಿತೀವಿ. ಇವಾಗ ನೋಡಿ ಸ್ನೇಹಿತರೆ, ಇಲ್ಲಿ ಏನೇನ್ ಬರೀಬೇಕು ಅಂತ. ಸೊ ಮೈನಿಂಗ್ ರೈಟ್ಸ್, ಯಾವುದೇ ರೈಟ್ ಆಗ್ಲಿ ಅದು ಇಂಟ್ಯಾಂಜಿಬಲ್ ಅಸೆಟ್. ಮೈನಿಂಗ್ ರೇಟ್ ಅಲ್ಲಿ ಏನಾಗುತ್ತೆ, ಸಪೋಸ್ ನಿಮ್ಮ ಒಂದು 10 ಎಕರೆ ಜಮೀನು ಇರುತ್ತೆ, ಅಲ್ಲಿ ಗ್ರಾನೈಟ್ ಸಿಕ್ಬಿಡುತ್ತೆ. ಗ್ರಾನೈಟ್ ಸಿಕ್ಬಿಟ್ರೆ ನಿಮ್ ಕೈಲಿ ಗ್ರಾನೈಟ್ ಕಲ್ಲು ಕ್ವಾರಿ ಮಾಡಕ್ ಆಗಲ್ಲ. ನೀವೇನ್ ಮಾಡ್ತೀರಾ, ಯಾವ್ದೋ ಒಂದು ಪಾರ್ಟಿನ ಹುಡುಕಿ ಅವ್ರಿಗೆ ನೀವು ತಗೊಳ್ಳಿ, ಗ್ರಾನೈಟ್ ತಗೊಳ್ಳಿ, ನಮ್ಗೆ ಇಷ್ಟು ಅಮೌಂಟ್ ಅಂತ ಕೊಟ್ಬಿಡಿ. ನೀವು ಫಸ್ಟ್ ಸೆಮಿಸ್ಟರ್ ಅಲ್ಲಿ ಓದಿರ್ತೀರ ರಾಯಲ್ಟಿ ಅಕೌಂಟ್ಸ್ ಅಂತ, ಅಲ್ಲಿ ಬಂದಿರುತ್ತೆ ಇದು ಮೈನಿಂಗ್ ರೈಟ್ಸ್. ಸೊ ಅವಾಗ ಏನಾಗತ್ತೆ, ಅವ್ರ ಮೈನಿಂಗ್ ಕಂಪನಿಯವರು ನಿಮ್ಮ ಲ್ಯಾಂಡ್ ಅಲ್ಲಿ ಬಂದು ಕ್ವಾರಿ ಮಾಡ್ತಾರೆ, ನಿಮಗೆ ಅವ್ರು ಗ್ರಾನೈಟ್ ಎಷ್ಟು ತೆಗಿತಾರೋ ಅಷ್ಟು ಮೇಲೆ ನಿಮ್ಗೆ ರಾಯಲ್ಟಿ ಕೊಡ್ತಾ ಹೋಗ್ತಾರೆ. ಆ ಮೈನಿಂಗ್ ರೈಟ್ಸ್ ನಿಮ್ಮ ಹತ್ರ ಏನನ್ನ ಇದ್ರೆ ಅದು ಕ್ಯಾಶ್ ಜನರೇಟ್ ಮಾಡುತ್ತೆ. ಅದಕ್ಕೋಸ್ಕರ ನಿಮ್ಗೆ ಅದು ಅಸೆಟ್. ಯಾವ ತರ ಅಸೆಟ್ ಅದು? ಇಂಟ್ಯಾಂಜಿಬಲ್ ಅಸೆಟ್. ಇಟ್ಸ್ ಅ ಫಿಕ್ಸ್ಡ್ ಅಸೆಟ್ ಅಂಡ್ ಫಾಲ್ಸ್ ಅಂಡರ್ ಇಂಟ್ಯಾಂಜಿಬಲ್ ಕ್ಯಾಟಗರಿ. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್. ನಾನು ಆಗ್ಲೇ ಹೇಳ್ದಂಗೆ ವರ್ಕ್ ಇನ್ ಪ್ರೋಗ್ರೆಸ್ ಸೆಮಿ ಫಿನಿಶ್ಡ್ ಗುಡ್ ಅಂತ ಕರಿತೀವಿ, ಅದು ಇನ್ವೆಂಟ್ರಿ ಕೆಳಗಡೆ ಬರುತ್ತೆ. ಇನ್ವೆಂಟ್ರಿಲಿ 3 ವಿಧ ಸ್ನೇಹಿತರೆ, ಒಂದು ರಾ ಮೆಟೀರಿಯಲ್ ಇನ್ವೆಂಟ್ರಿ, ಒಂದು ವರ್ಕ್ ಇನ್ ಪ್ರೋಗ್ರೆಸ್ ಇನ್ವೆಂಟ್ರಿ, ಒಂದು ಫಿನಿಶ್ ಸ್ಟಾಕ್ ಇನ್ವೆಂಟ್ರಿ. ಅದೇ ಪೆನ್ ಎಕ್ಸಾಂಪಲ್ ಕೊಟ್ಟೆ ಅಲ್ಲ ನಾನು, ಪೆನ್ನು ಕ್ಯಾಪ್ ಇಲ್ಲ ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್, ಕ್ಯಾಪ್ ಬಂದ್ರೆ ಏನೋ ಫಿನಿಶ್ ಸ್ಟಾಕ್. ಇವಾಗ ಬರೀ ಇದೇ ಮಾತ್ರ ಇದೆ, ಏನೋ ಬರೀ ಪ್ಲಾಸ್ಟಿಕ್ ಇದೆ, ಬರೀ ಸ್ಟೀಲೇ ಇದೆ, ಇದನ್ನ ರೂಪಾಂತರಗೊಂಡಿಲ್ಲ ಅಂದ್ರೆ ಅದು ರಾ ಮೆಟೀರಿಯಲ್ ಇನ್ವೆಂಟ್ರಿ. ಸೊ ಯಾವುದೇ ಇನ್ವೆಂಟ್ರಿ ಆದ್ರೇನು ನೀವೇನ್ ಮಾಡ್ಬೇಕು, ಯಾವುದೇ ಇನ್ವೆಂಟ್ರಿ, ವೆದರ್ ಇಟ್ ಇಸ್ ರಾ ಮೆಟೀರಿಯಲ್ ಇನ್ವೆಂಟ್ರಿ ಆರ್ ವರ್ಕ್ ಇನ್ ಪ್ರೋಗ್ರೆಸ್ ಇನ್ವೆಂಟ್ರಿ ಆರ್ ಫಿನಿಶ್ ಸ್ಟಾಕ್ ಇನ್ವೆಂಟ್ರಿ. ಇನ್ವೆಂಟ್ರಿ ಅಂದ್ರೆ ಸ್ಟಾಕ್, ಎಲ್ಲದನ್ನು ತೆಗೆದು ನೀವು ಅಸೆಟ್ ಕಡೆ, ಇನ್ವೆಂಟ್ರಿ ಕಡೆ ಹಾಕ್ಬೇಕು. ನೆಕ್ಸ್ಟ್ ಶೇರ್ ಪ್ರೀಮಿಯಂ, ಸೆಕ್ಯೂರಿಟಿ ಪ್ರೀಮಿಯಂ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಹಾಕ್ತೀರಾ. ಇದನ್ನ ಲಾಸ್ಟ್ ಸೆಕ್ಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದೀನಿ. ಲೈವ್ ಸ್ಟಾಕ್, ಟ್ಯಾಂಜಿಬಲ್ ಅಸೆಟ್ಸ್ ಅಂಡರ್ ಫಿಕ್ಸ್ಡ್ ಅಸೆಟ್ಸ್, ಅನ್ಕ್ಲೈಮ್ ಡಿವಿಡೆಂಡ್, ಅದರ್ ಕರೆಂಟ್ ಲಯಬಿಲಿಟೀಸ್. ಈಗ ತಾನೇ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿ ಹೇಳಿದೆ. ಮತ್ತೆ DDT, ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್, ಶಾರ್ಟ್ ಟರ್ಮ್ ಪ್ರಾವಿಷನ್ಸ್. ಒಂದು ಪಾಸ್ ಮಾಡ್ತೀನಿ, ದಯಮಾಡಿ ನೀವು ಐಟಮ್ಸ್ ನ ನೋಡಿ ಮತ್ತೆ ಆನ್ಸರ್ಸ್ ನ ನೋಡಿ. ನೆಕ್ಸ್ಟ್ ಸ್ನೇಹಿತರೆ, ಇದು 2008 ಪ್ರಾಬ್ಲಮ್, ಪ್ರಿಪೇರ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಕೌಂಟ್ ಅಂತ ಇದೆ. ಇದನ್ನ ಐ ಆಮ್ ಗಿವಿಂಗ್ ಇಟ್ ಟು ಯು ಫಾರ್ ಅ ಕೈಂಡ್ ಆಫ್ ಅಸೈನ್ಮೆಂಟ್. ಯಾಕೆಂದ್ರೆ ಲಾಸ್ಟ್ 2 ಸೆಷನ್ಸ್ ಅಲ್ಲಿ ನಾನು ಇದ್ರ ಬಗ್ಗೆ ಒಂದು 8 ಪ್ರಾಬ್ಲಮ್ ಏನೋ ಸಾಲ್ವ್ ಮಾಡಿದೀನಿ. ಸೊ ದೇರ್ ಫಾರ್ ದಿಸ್ ಯು ಹ್ಯಾವ್ ಟು ಸಾಲ್ವ್. ದಿಸ್ ಈಸ್ ಫಾಲೋಡ್ ಬೈ ದ ಆನ್ಸರ್. ಆನ್ಸರ್ ಕೂಡ ಇದೆ. ಫಸ್ಟ್ ನೀವೇನ್ ಮಾಡಿ, ಆನ್ಸರ್ ನೋಡಕ್ ಹೋಗ್ಬೇಡಿ, ಬರೀ ಪ್ರಾಬ್ಲಮ್ ನ ಮಾತ್ರ ನೋಡಿ, ಆನ್ಸರ್ ಆಮೇಲೆ ಚೆಕ್ ಮಾಡ್ಕೊಳ್ಳಿ, ಆನ್ಸರ್ ಸರಿಯಾಗಿದೆಯಾ ಅಂತ ತಿಳ್ಕೊಳ್ಳಿ. So with this, I'm winding up this session. I hope and I believe you enjoyed learning this session.
I pray that all of you should get good marks in the exam and should pass this exam with flying colors. So this is Dr. Venkatesh signing off. Thank you all very much.